ಬೆಣ್ಣೆಯಿಂದ ಹಸುವಿನ ಬೆಣ್ಣೆಯಿಂದ ತುಪ್ಪ ಮಾಡೋದು ನಾನು ಹೇಗೆ ಮಾಡ್ತೀನಿ ಆ ವಿಧಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಕೆ ಜಿ ಅಲ್ಲ, ಸೇರಂತ ಹಾಸನ ಸೈಡೆಲ್ಲ ಸ್ವಲ್ಪ ಸೇರಂತ ಮಾಡ್ತಾರೆ. 1.5 ಸೇರ್ದು ಇದು ಹಸುವಿನ ಬೆಣ್ಣೆ. ಆ್ಯಕ್ಚುಲಿ ಇದನ್ನು ಫಸ್ಟು 1-2 ಸಲ ವಾಶ್ ಮಾಡಬೇಕು. ಬಟ್ ಅವ್ರು ಬೆಣ್ಣೆ ಮಾಡಬೇಕಾದ್ರೆ ಇವತ್ತು ಮೊಸರು ಎಪ್ಪಾಕಿ ನಾಳೆ ಮಾಡಲ್ಲ, 1-2-3 ದಿನ ಬಿಟ್ಟು ಅವರು ಒಟ್ಟಿಗೆ ಹಾಕಿ ಅದನ್ನು ಮಾಡೋದ್ರಿಂದ ಹುಳಿ ಸ್ವಲ್ಪ ಮಜ್ಜಿಗೆ ಎಲ್ಲ ಹುಳಿ ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ಬೆಣ್ಣೆನ ಒಂದು ಸಲ ನೀಟಾಗಿ 1-2 ಸಲ ವಾಶ್ ಮಾಡಿದರೆ ನೋಡಿ ಈ ಥರ. ಇದೊಂದು ಸಲ ಮತ್ತು ಇನ್ನೊಂದು ಸಲ ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದನ್ನೇನು ಮಾಡಬೇಕು ನೋಡಿ ಈಗ ನೋಡಿ ಕ್ಲೀನಾಗಿದೆ. ಒಂದು 2 or 3 ಟೈಮ್ಸ್ ನೀವು ವಾಶ್ ಮಾಡಿ ಬೆಣ್ಣೆನ. ನೋಡಿ, ಒಂದು ಪಾತ್ರೆಗೆ ನಾವು ತುಪ್ಪ ಮಾಡೋದಕ್ಕೆ ಬೆಣ್ಣೆ ಕಾಯಿಸ್ತೀವಲ್ಲ, ಆ ಪಾತ್ರೆಗೆ ನೀವು ಈ ಬೆಣ್ಣೆನ ನೀಟಾಗಿ ನೀರೆಲ್ಲ ಸೋಸಿ ನೀಟಾಗಿ ತೆಗೆದಿಟ್ಕೊಳ್ಳಿ. ಅದನ್ನು ನೀರಿದೆ ಅಂದರೆ ಅದನ್ನು ಮತ್ತೆ ನೀವು ಅದನ್ನು ಮಾಡ್ಬೋದು, ತೆಗಿಬೋದು, ಏನಾಗಲ್ಲ. ನೋಡಿ ಎಷ್ಟು ಪ್ಯೂರಾಗಿದೆ ಹಸುವಿನ ಬೆಣ್ಣೆ ಇದು. ಆ್ಯಕ್ಚುಲಿ ನೋಡಿ, ಇವಾಗ ಸ್ಟವ್ ಹಚ್ಚಿ ನಾನು ಸಿಮ್ಮಲ್ಲೇ ಮಾಡೋಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಧಾನ ಪ್ರೋಸೆಸ್ಸಲ್ಲೇ ಮಾಡಬೇಕು, ಇಲ್ಲಾಂದರೆ ಅದು ಬೇಗ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 10 to 20 ಮಿನಿಟ್ಸ್ ಅಂತೂ ಬೇಕು ಇದು ಮಾಡಬೇಕು ಅಂದರೆ. ಮಧ್ಯದಲ್ಲಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೋಡಿ, ನಾನು 1-2 ಈಗ ಕರಗಿದೆ ನೋಡಿ ಬೆಣ್ಣೆ, ಈಗ ಸ್ಟಾರ್ಟ್ ಆಯಿತು. ಈ ನೊರೆ ಟೈಪ್ ಬಂದಿದೆಯಲ್ಲ ಮೇಲೆ, ಅದೆಲ್ಲ ಹೋಗಬೇಕು, ಅದೆಲ್ಲ ಹೋಗಿ ತಿಳಿ ಆಗಬೇಕು. ಆ್ಯಕ್ಚುಲಿ ಅದು ನೀರು ಥರ ಕಾಣಿಸುತ್ತೆ. ಆ ಪ್ರೋಸೆಸ್ವರೆಗೂ ನೀವು ಅದನ್ನು ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಸ್ಪೂನ್ನಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಮಧ್ಯದಲ್ಲಿ ನಾನು ಒಂದು 7-8 ಬೆಳ್ಳುಳ್ಳಿನ ಅದನ್ನು ಜಜ್ಜಿ ಹಾಕಿದ್ದೀನಿ. ಅದನ್ನು ಬೆಳ್ಳುಳ್ಳಿನ ಡೈರೆಕ್ಟ್ ಹಾಕಿದರೆ ಅದು ಸಿಡಿಯೋವಂಥ ಚಾನ್ಸಸ್ ಇರುತ್ತೆ, ಅದರ ರಸ ಅದರೊಳಗಡೆಗೆ ಹೋಗಲ್ಲ. ಹಾಗಾಗಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಜಜ್ಜಿ. ನೆಕ್ಸ್ಟು ನಾನು ಒಂದು 10 ಕಾಳು ಮೆಂತಿ ಹಾಕಿದ್ದೀನಿ ಆ್ಯಕ್ಚುಲಿ. ನೆಕ್ಸ್ಟು ಕರಿಬೇವು. ಈ ಕರಿಬೇವು ಹಾಕುವಾಗ ವಿಳ್ಯದೆಲೆ ಇದೆಯಲ್ಲ, ಅದನ್ನು ಆ್ಯಡ್ ಮಾಡ್ಬೋದು ನೀವು. ಒಬ್ಬೊಬ್ಬರು ಮೆಣಸು ಹಾಕ್ತಾರೆ, ಬಟ್ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಬಟ್ ಇದನ್ನು ನಾನು ಊಟಕ್ಕಷ್ಟೇ ಬಳಸೋದು, ಸ್ವೀಟ್ ಮಾಡೋದಕ್ಕಾಗಲಿ ಬೇರೆ ಯಾವುದಕ್ಕೂ ಬಳಸಲ್ಲ. ಅದಕ್ಕೆಲ್ಲ ಸಪ್ರೇಟ್ ನಾವು ಮಾಡ್ಕೊಳ್ತೀನಿ. ಅದನ್ನು ಪ್ಯೂರಾಗಿ ಬೇರೆ ಏನೂ ಆಗ್ತಲ್ಲ, ಇದನ್ನು ಮಾಡ್ತೀನಿ. ಕೆಡಬಾರ್ದು ಅಂದರೆ ಸ್ವಲ್ಪ ನೀವು ಜಾಸ್ತಿ ತುಂಬ ಇದು ನಮಗೆ 1 ವೀಕ್ ಆದರೆ ಕರೆಕ್ಟ್ ಆಗುತ್ತೆ ಅಷ್ಟೇ. ನೋಡಿ ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ ತುಪ್ಪ. ಈ ಮೆಥಡು ಕರೆಕ್ಟ್ ಮೆಥಡು. ಇವಾಗ ನೋಡಿ, ಒಂದು ಸಲ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಹಸುವಿಂದು. ಬಟ್ ಟೌನಲ್ಲಿ ತೊಗೊಂಡ್ರೆ ಏನಾದರೂ ಮಿಕ್ಸ್ ಮಾಡಿರ್ತಾರೆ, ಬಟ್ ಹಳ್ಳಿ ಕಡೆಯಿಂದ ತರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಸುವಿನ ತುಪ್ಪ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡೋ ವಿಧಾನ ತುಪ್ಪ ಈ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.